ಎಂತ ಮಾಡ್ತಿದ್ಯಾ? ಸಾಯಿನ ಮಗನ ಕೊಯ್ಯಲ್ಲ ಗೌಸುಕೊತ್ತಾಮದಿಯೋ ತೊಂಗಿ ಅಂತ ಅಕ್ಕಿ ಉಪ್ಪಿನಕಾಯಿ ಮಾಡಿದಾಳೆ ಅವ್ವಿ ಮಗ. ಅಕ್ಕಿಯಿಂದ ಉಪ್ಪಿನಕಾಯಿ ಮಾಡಿದಾಳೆ. ರಿಯಾಕ್ಷನ್ ನೋಡು ಪುಟ್ಟಿದು. ಅಕ್ಕಿಯಿಂದನೂ ಉಪ್ಪಿನಕಾಯಿ ಮಾಡೋದಕ್ಕೆ ಸಾಧ್ಯನಾ? ನಿಮಗೂ ಕೂಡ ಈ ಡೌಟ್ ಬಂದಿರುತ್ತೆ ಅಲ್ವಾ? ಬನ್ನಿ ಹಂಗಿದ್ರೆ ಇವತ್ತಿನ ಕಂಪ್ಲೀಟ್ ವ್ಲಾಗಲ್ಲಿ ನಾನು ಅಮ್ಮನ ಮನೆಗೆ ಹೋದಾಗ ಅಮ್ಮಂಗೆ ಹಿಂಗೆಲ್ಲ ಕಾಟ ಕೊಡ್ತೀನಿ, ನಮ್ಮಮ್ಮ ನನಗೆ ಸಪೋರ್ಟಿವ್ ಆಗಿರ್ತಾರೆ, ಹಾಗೆಯೇ ಹೀಗೆಲ್ಲ ಎಂಜಾಯ್ ಮಾಡ್ತೀವಿ ಅನ್ನುವಂಥದ್ದನ್ನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮಮ್ಮ ಅಕ್ಕಿ ಉಪ್ಪಿನಕಾಯಿ ಮಾಡಿದಾರಂತೆ, ಅದ್ರದ್ದು ಸೀಕ್ರೆಟ್ಸ್ ಏನು ಅನ್ನೋಂಥದ್ದನ್ನು ನಿಮಗೆ ಕೊನೆಯಲ್ಲಿ ಗೊತ್ತಾಗುತ್ತೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತೀರಲ್ವಾ? ಈ ಊರು ನೋಡಿದ್ರೆ ಎಲ್ಲರೂ ಇಲ್ಲಿ ಬಂದು ಬದುಕಬೇಕು ಅಂದ್ರೆ ನೀ ಜೀವ ಬೇಡ ಅಂತೆ. ನಾನು ಕರೆ ಹೇಳ್ಬೇಕು, ಹಿಂಗೆ ಮಂಕಿ ಬೋರ್ದೆ ಬೇಡ ಇವತ್ತು ಗ್ಯಾಸ್ ಹಾಕಿಲ್ಲ ಶೆಕಿ ಇಲ್ಲ ಈಗ. ಡ್ರ್ಯಾಗನ್ ಗಿಡ ತಂದು ಕೊಟ್ಬಿಟ್ಟು ನೆಡಕ್ ಹೇಳು ಅಂತಾರ. ನೋಡಲ್ಲಿ ಚೀಲಕಾಕಿ ಯಾವ ರೇಂಜಿಗೆ ಮಾಡಿಟ್ಟವಳು. ಸತ್ತೋಗೋಯ್ತಾ? ನೀರು ಹಾಕಿಲ್ಲ, ನಿಮ್ಮ ಮನೆಗೆ ಹೋಗಿದ್ದಾರೆ 15 ದಿನ. ನೀರ್ ಹಾಕುದಲ್ಲ ಅದಕ್ಕೆ, ನೀರ್ ಹಾಕುಕಿಲ್ಲ ಅದಕ್ಕೆ. ಡ್ರ್ಯಾಗನ್ ಫ್ರೂಟ್ ಪ್ರಿಯ ಆಗಿರೋ ನನ್ನ ಮಗಳು ಪಾಪ ಮನೆಯಲ್ಲಿ ತಿನ್ನೋದಕ್ಕೆ ತಂದು ಕೊಟ್ಟಿರೋ ಡ್ರ್ಯಾಗನ್ ಫ್ರೂಟಿಂದ ಅದರದ್ದು ಸೀಡ್ಸನ್ನೆಲ್ಲ ತೆಗೆದು ಪಾಟಲ್ಲಿ ಹಾಕಿ ಸಸಿ ಮಾಡಿಕೊಂಡು ಅವ್ರ ಅಜ್ಜಿ ನಮ್ಮ ಮನೆಗೆ ಬಂದಾಗ ಕೊಟ್ಟು ಕಳಿಸಿದ್ಲು. ಚೆನ್ನಾಗಿ ಗಿಡ ಮಾಡು, ಇಲ್ಲಿ ನೆಟ್ಕೊಳ್ಳೋದಕ್ಕಾಗಲ್ಲ ಪಾಟಲ್ಲಿ, ನನಗೆ ತೋಟದಲ್ಲಿ ಹಾಕು ಅಂತ. ಅದನ್ನೆಲ್ಲ ನೀರು ಹಾಕಿನೇ ಸಾಯಿಸ್ಬಿಟ್ಟಿದ್ಯಾ ಅಂತ ಜಗಳ ಕಾಯ್ತಾ ಇದ್ಲು. ಮಕ್ಕಳು ಮೊಮ್ಮಕ್ಕಳು ಎಲ್ಲ ಮನೆಗೆ ಬಂದುಬಿಟ್ರು ಅಂತಂದರೆ ನಮ್ಮಮ್ಮಂಗೆ ತಲೆನೇ ಓಡಲ್ಲ. ಏನು ಕೆಲಸ ಮಾಡ್ತಾಯಿದ್ದೀನಿ, ಏನು ಮಾತಾಡ್ತಾ ಇದ್ದೀನಿ, ಯಾವುದೂ ಜ್ಞಾಪಕದಲ್ಲಿರಲ್ಲ. ಒಟ್ಟು ಏನಾದರೂ ಒಂದು ಹೇಳ್ತಾನೇ ಇರ್ತಾರೆ. ಸಮ್ಮರ್ ಹಾಲಿಡೇಸ್ನೆಲ್ಲ ಅಮ್ಮನ ಮನೆಗೆ ಹೋಗ್ದಲೇ ಬರೀ ಬೆಂಗಳೂರು ತುಮಕೂರು ಈ ಕಡೆಗೆಲ್ಲ ಓಡಾಡ್ಕೊಂಡೆ ಕಳೆದಿದ್ದ ಮಗಳಿಗೆ 1-2 ದಿನಕ್ಕಾದರೂ ಅಮ್ಮನ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಹೊರಟಿದ್ದೆ. ಮೊಬೈಲ್ ಕಿತ್ಕೊಂಡಿರೋ ಸುಂದ್ರಮ್ಮ ತನ್ನಷ್ಟಕ್ಕೆ ತಾನೇ ಯಾವುದೋ ವೀಡಿಯೋಗಳನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ಲು. ಸೊ ತುಂಬಾ ಚೆನ್ನಾಗಿತ್ತಲ್ವ, ಅದನ್ನೇ ಎಡಿಟ್ ಮಾಡಿ ಇವಾಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಚಾನಲ್ ಅಂತ ಗೊತ್ತಿಲ್ಲ, ಒಂದು ಚಿಕ್ಕ ವಿಡಿಯೋ ಮಾಡ್ತಿದ್ದೀನಿ. ಸೊ ಇವಾಗ ಎಲ್ಲಿದ್ದೀವಿ ಅಂದರೆ ನಮ್ಮ ಅಜ್ಜಿ ಮನೆಯಲ್ಲಿದ್ದೀವಿ. ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ, ಹೋಗೋ ರೋಡಿದ್ದು ನೋಡಿ, ಅದಕ್ಕೋಸ್ಕರ. ಸೊ ವ್ಲಾಗ್ ಸರಿಯಾಗಿ ಬರ್ತಿಲ್ಲ ಅಂದರೆ ಬೈಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಿರೋದು. ಸೊ ನೋಡಿ ಎಷ್ಟು ಕಾಡು ಥರ ಇದೆ ನಮ್ಮ ಅಜ್ಜಿ ಮನೆ ಎಲ್ಲ. ನಡ್ಕೊಂಡು ಹೋಗ್ತಾಯಿದ್ರೆ ಒಂದಿಷ್ಟು ಫ್ರೂಟ್ಸು, ಒಂದಿಷ್ಟು ಹಳ್ಳ ಎಲ್ಲ ಸಿಗುತ್ತೆ ನೋಡೋದಕ್ಕೆ. ಸೊ ನೋಡಿ ಎಷ್ಟು ಗ್ರೀನರಿಯಲ್ಲಿ ಮಧ್ಯೆ ಒಂದು ರೋಡು. ಸೊ ಬನ್ನಿ ಹೋಗೋಣ, ನಾನು ನಿಮಗೆ ಎಲ್ಲದನ್ನು ತೋರಿಸ್ತೀನಿ. ಸೊ ಬನ್ನಿ, ಸ್ಲೋವಾಗಿ ನೋಡ್ಕೊಂಡು ಖುಷಿಯಾಗಿ ಹೋಗೋಣ. ಗೈಸ್ ಇವಾಗ ಅವರೆಲ್ಲರೂ ಅವ್ರವ್ರ ಮನೆಗೆ ಹೋದರು, ಬಟ್ ನಮ್ಮ ಅಜ್ಜಿ ಮನೆ ತುಂಬ ದೂರ ನಡ್ಕೊಂಡು ಹೋಗಬೇಕು. ಅದಕ್ಕೆ ಇವಾಗ ನಾವು ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ನಾನು, ಅಮ್ಮ, ನನ್ನ ಫ್ರೆಂಡು, ಆಮೇಲೆ ನಮ್ಮ ತಾತ ಹೋಗ್ತಿದ್ದೀವಿ. ಇಲ್ಲೊಂದು ಮಾವಿನ ಹಣ್ಣಿನ ಮರ ಇದೆಯಾ, ಈ ಕಡೆ ಇರೋದೆಲ್ಲ ನಮ್ಮ ತಾತವ್ರ ಜಮೀನ. ಅದಕ್ಕೆ ಇಲ್ಲೆಲ್ಲ ಮಾವಿನ ಹಣ್ಣು ಬಿದ್ದಿದೆ, ಅದನ್ನ ನೋಡ್ಕೊಂಡು ತೊಗೊಳ್ತಿದ್ದಾರೆ ನಮ್ಮಮ್ಮ. ನೋಡಿ ನಮ್ಮ ತಾತ ಮಾವಿನ ಹಣ್ಣು ಎಲ್ಲೆಲ್ಲಿದೆ ಅಂತ ಎಲ್ಲ ಹೇಳ್ತಿದ್ದಾರೆ, ನಾವು ತೊಗೊಂಡೋಗೋದು. ಇವಾಗ ತೊಗೊಂಡೋಗ್ಬಿಟ್ಟು ಅದನ್ನು ತಿನ್ನೋದು. ಸೊ ಇವಾಗ ಬನ್ನಿ, ಅವ್ರಿಗೆ ಯಾರೋ ಸಿಕ್ಕಿದ್ರು ಅವ್ರು ಮಾತಾಡ್ಕೊಂಡು ಬರ್ತಾರೆ, ನಮ್ಗೆ ಯಾರು ಅಂತಲೇ ಗೊತ್ತಾಗಲ್ಲ ಒಂದೊಂದು ಸಲ. ಇವಾಗ ನಮ್ಮ ಅಜ್ಜಿ ತಾತ ಅವ್ರ ತೋಟದ ಮಧ್ಯ ಇರೋ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇದು 2 ಕೂಡ ಹೌದು. ಅಲ್ಲಿ ಇದು ಹಾಕಿದ್ದಾರೆ ಎಂಟ್ರೆನ್ಸಿಗೆ, ಏನಂತಾರೆ ಕಟ್ಟಿಗೆ ನೋಡಿ. ಫುಲ್ ಇದಿಷ್ಟು ನಮ್ಮ ಅಜ್ಜಿ ಮನೆಯ ಪ್ಲೇಸ್, ಜಸ್ಟ್ ಪ್ಲೇಸ್ ಅಷ್ಟೇ. ಇಲ್ಲಿ ನೇರಳೆ ಹಣ್ಣುಗಳು ಬಿದ್ದಿರೋ ಅಚ್ಚೆಗಳೇನೋ ಇದ್ದಾವೆ. ಅಪ್ಪ ನೇರಳೆ ಹಣ್ಣು ನೋಡಿ, ಅಲ್ಲಿ ನೇರಳೆ ಹಣ್ಣಾಗಿದೆ ಫ್ರೆಂಡ್ಸ್, ನೋಡಿ ಅಪ್ಪ ನೇರಳೆ ಹಣ್ಣು ನೋಡಿ ಗೈಸ್, ಎಷ್ಟೊಂದು ನೇರಳೆ ಹಣ್ಣಾಗಿದೆ. ನಮ್ಮ ತಾತ ಕಿತ್ಕೊಡ್ತಿಲ್ಲ, ಎಲ್ಲ ಬಿದ್ದು ಹಾಳಾಗಿ ಹೋಗಿದ್ದಾವೆ, ಯಾರು ತಿನ್ನಲ್ಲ ಇಲ್ಲಿ. ನೋಡಿ ಅಲ್ಲಿ ಜಾಸ್ತಿ ಆಗಿದ್ದಾವೆ ಆ ಮರಕ್ಕೆ. ಕಿತ್ಕೊಡಿ ಅಪ್ಪ ಬಗಿಲ್ ಕಿತ್ಕೊಡ. ಕೊಕ್ಕಿ ತಗೊಬರ್ವಾ, ಇಲ್ಲಿ ಸಣ್ಣ ಕೊಂಬಿಗಾಗಿದೆ ನೋಡ್ತೀನಿ ರೀ. ಅಲ್ಲ ನಾ ಹೇಳ್ತಿರೋದು, ಕೊಕ್ಕಿ ತಂದು ಕೊಯ್ದು ಆಗ್ತದಪ್ಪ. ಸೊ ನೇರಳೆ ಹಣ್ಣು ಇವಾಗಂತೂ ಸಿಗಲ್ಲ, ನಾಳೆ ಮತ್ತೆ ಇಲ್ಲಿಗೆ ಬಸ್ ಹತ್ತಕ್ಕೆ ಬರಬೇಕಾದ್ರೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ಮತ್ತೂ ಜಾಸ್ತಿ ಇದೆ ಗೈಸ್, ನೀವು ನೋಡಿದ್ರೆ ರೋಡ್ ಮೇಲೆಲ್ಲ ಬಿತ್ಕೊಂಡು
ಫುಲ್ಲು ರೋಡೇ ಕಲರ್ ಆಗೋಗ್ಬಿಟ್ಟಿದ್ದಾವೆ. ಇಲ್ಲಿಂದ ಉದ್ದಕ್ಕೂ ಕಲರ್ ಆಗೋಗಿದೆ. ಅಪ್ಪ ನೋಡಪ್ಪ, ಕಾಣಿಸ್ತಿದ್ಯಾ ಫ್ರೆಂಡ್ಸ್ ನಿಮ್ಗೆ? ಇಷ್ಟು ನೇರಳೆಹಣ್ಣಾಗಿದ್ದಾವೆ. ಕಡಿಗೆ ತಕೊ ಬರುವಪ್ಪ. ಫುಲ್ ಒಳ್ಳೆ ನೇರಳೆ ಹಣ್ಣಿನ ಮ್ಯಾಟ್ ಮೇಲೆ ವಾಕ್ ಮಾಡ್ದಂಗಿರುತ್ತೆ. ಮುಂದೆ ಹೋಗೋಣ. ಮುಂದೆ ಇಲ್ಲಿ ಬಂದರೆ ನಮ್ಮ ಅಜ್ಜಿ ಮನೆಗೆ ಹೋಗೋ ರೋಡ್ ಹಿಂಗೆ, ಅದು ಮೇನ್ ರೋಡ್ಗೆ ಕನೆಕ್ಷನ್ ಆಗುತ್ತೆ. ಇಲ್ಲಿ ನೋಡಿ ಮುರುಗ್ಲಣ್ಣ ಅಂತಾರಲ್ಲ, ಕೊಕ್ಕಮ್ ಅದಾಗಿದೆ. ಇದು ನಮ್ಮ ಅಜ್ಜಿ ಮನೆಗೆ ಹೋಗೋ ದಾರಿ. ಬೀಳ್ತಿದ್ದೆ. ನೀರು ಸೌಂಡ್ ಕೇಳಿಸ್ತಿದ್ಯಾ? ಏನಂತ ಅನ್ಕೊಂತಿದ್ದೀರಾ? ಬನ್ನಿ ತೋರಿಸ್ತೀನಿ, ಬನ್ನಿ 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 ಬನ್ನಿ. ಇಲ್ಲಿಗೆ ಬಂದರೆ ಕಳೆದೋಗ್ಬೇಕು ಆ ರೇಂಜಿಗಿದೆ. ಆದರೆ ಇವಾಗ ನೀರಿಲ್ಲ, ಸ್ವಲ್ಪನೇ ಇದೆ ನೋಡಿ. ಚಂಚನೆ ಇದು ಬ್ರಿಡ್ಜು, ಇದು ನಮ್ಮ ಅಜ್ಜಿ ಮನೆ ಹಳ್ಳ. ಇನ್ನು ಈ ಕಡೆ ತಿರುಗಿಸಿದ್ರೆ ದಿಸ್ ಇಸ್ ವಾಟ್. ನಮ್ಮ ಅಮ್ಮಂದು ಅರ್ಧ ಫೋಟೋ ಶೂಟ್ಸ್ ಎಲ್ಲ ಆಗೋದಿಲ್ಲೇ ಈ ಪ್ಲೇಸಲ್ಲೇ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಪೀಸ್ಫುಲ್, ಯಾರು ಮಾತಾಡೋದು ಕೇಳಿಸಲ್ಲ. ನೋಡಿದ್ರ ಪೀಸ್ಫುಲ್ನೆಸ್. ಬನ್ನಿ, ಫುಲ್ ಎಲ್ಲಿ ನೋಡಿದ್ರು ಯಾರು ಸಿಗೋಲ್ಲ ನಿಮಗೆ, ನಾವು ಮಾತ್ರ ಸಿಗೋದು. ಸೊ ಇದಿಷ್ಟು ಏನು ನಮ್ಮ ಅಜ್ಜಿ ಮನೆಯ ದಾರಿಯಲ್ಲಿ ಸಿಗೋಲ್ಲ. ಅಲ್ಲ ನೋಡಿದ್ರು ಏನೋ ಒಂದು ಬಿಟ್ಕೊಂಡೇ ಇರ್ತಾವೆ ದಾರಿ ಉದ್ದಕ್ಕೂ. ಇವಾಗ ಇನ್ನೊಂದು ಘಟ್ಟ ಹತ್ತಬೇಕು. ಈ ಘಟ್ಟ ಹತ್ಕೊಂಡು ಹೋದರೆ ಇನ್ನು 2 ಘಟ್ಟ ಸಿಗುತ್ತೆ. 2 ಘಟ್ಟ ಹತ್ಕೊಂಡು ಇಳ್ಕೊಂಡು ಹೋದರೆ ಅಜ್ಜಿ ಮನೆ ಸಿಗುತ್ತೆ. ಸುಸ್ತಾಯಿತು, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಇರಿ ಸ್ವಲ್ಪ ಹೊತ್ತಾದಮೇಲೆ. ಸೊ ಇವಾಗ ಅರ್ಧ ದಾರಿಗೆ ಬಂದಿದ್ದೀವಿ. ಫುಲ್ ಸುಸ್ತಾಯಿತು, ಅದಕ್ಕೆ ಏನು ವೀಡಿಯೋ ಮಾಡಲಿಲ್ಲ. ಇವಾಗ ಇಲ್ಲೊಂದು ಇಳಿಜಾರು ಇತ್ತು, ಸ್ಲೋಪ್ ಇತ್ತು, ಅದಕ್ಕೆ ಸ್ವಲ್ಪ ಜೀವ ಬಂದೆ. ಆ್ಯಂಡ್ ಇಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ ನಿಮಗೆ ಎಲ್ಲೋ ಹಣ್ಣು, ಅದನ್ನು ತಿಂತಾರೆ ಆ್ಯಕ್ಚುಲಿ. ಬಟ್ ಅದು ನನಗೆ ಕೈಗೆ ಸಿಗೋ ಥರ ಇಲ್ಲ, ಇಲ್ಲಾದರೆ ಕೊಯ್ಕೊಂಡು ತಿನ್ಬೋದಿತ್ತು. ಕೈಗೆ ಸಿಗ್ತಿಲ್ಲ ಗಾಯ್ಸ್. ಯಾವಾಗೂ ಹಿಂಗೆ ಆಗುತ್ತೆ. ನಾನು ಕೊಯ್ಯೋಕ್ಕಾಗಲ್ಲ, ನಂಗೆ ಬೇಕಾದಾಗ ನಮ್ಮ ತಾತ ಬರೋಕ್ಕಾಗಲ್ಲ, ಅಷ್ಟೇ ಸಿಂಪಲ್. ಅಲ್ಲಿ ಕೈಗೆ ಸಿಗುತ್ತೆ, ಬಟ್ ಇಲ್ಲಿ ಕರೆಂಟ್ ಲೈನ್ಸ್ ಹಾಕಿದ್ದಾರೆ, ಒಳಗೆ ಹೋಗೋಕ್ಕಾಗಲ್ಲ ಅಷ್ಟೇ. ಬನ್ನಿ ಹೋಗೋಣ. ಸೌಂಡ್ ಕೇಳಿಸ್ಕೊಳ್ಳಿ. ಕೇಳಿಸ್ತಾ ಸೌಂಡು? ಎಷ್ಟು ಚೆನ್ನಾಗಿ ಕೂಗ್ತಿದ್ದಾವೆ ಹಕ್ಕಿಗಳು. ಇವಾಗ ಹಿಂಗೆ ಹೋಗುತ್ತೆ ರೋಡು. ನಾವು ಕಾರೆಲ್ಲ ತಂದರೆ ಹಿಂಗೆ ಹೋಗಬೇಕು. ಇವಾಗ ನಡ್ಕೊಂಬಂದಿರೋದ್ರಿಂದ ಹಿಂಗೆ ಹೋಗ್ಬೋದು. ಇವಾಗ ಒಂದು ಸ್ವಲ್ಪ ಅಜ್ಜಿ ಮನೆ ಸರೌಂಡಿಂಗ್ಗೆ ಬಂದಿದ್ದೀವಿ. ಶಂಖ ದಾಟಿ ಹೋಗಬೇಕು. ಶಂಖ ದಾಟಿ ಹೋಗೋಣ. ಶಂಖ ದಾಟಿ ಬಂದ್ವಿ. ಅಮ್ಮಮ್ಮಮ್ಮ, ಇಲ್ಲಿ ಸ್ಲೋಪ್ ಇದ್ದಾವೆ, ಸ್ಲೋಪನ್ನು ದಾಟ್ಕೊಂಡು ಬರೋಣ. ಮುಂದೆ ನೋಡಿ ಎಷ್ಟು ಚೆನ್ನಾಗಿರೋ ಪ್ಲೇಸ್ ಇದ್ದಾವೆಲ್ಲ. ಗ್ರೀನರಿಗಳ ಮಧ್ಯೆ ಕಳೆದೋಗಿರೋ ಮಗಳಿಗೆ ಆಯಾಸ ಅನ್ನೋದು ಲೆಕ್ಕಕ್ಕೆ ಇರಲಿಲ್ಲ. ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೆ ಇದ್ಲು. ಸಖತ್ತಾಗಿ ಮಾಡಿದಾಳಲ್ವ ವೀಡಿಯೋಸ್ನ. ಅಲ್ಲಿ ನೋಡಿ ನಮ್ಮ ತಾತ ಮತ್ತೆ ಮಾವಿನ ಹಣ್ಣು ಕುಯ್ಯೋದು. ನಮ್ಮ ತಾತ ಎಷ್ಟು ಸ್ಟೈಲಿಶ್ ಆಗಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದಾರಲ್ಲ. ಇದು ನಮ್ಮಮ್ಮಂಗೆ ಒಂದು ಮಾವಿನ ಹಣ್ಣು ಸಿಕ್ತಂತೆ ನೋಡಿ. ಅಲ್ಲಿ ಕಾಯಿ ಇಷ್ಟುಗಳಾಗಿ ಇಷ್ಟೊಂದಾಗಿದ್ದಾವೆ ಮಮ್ಮಿ. ಯಾರು ಕುಯ್ಯಲ್ಲ, ದೊಡ್ಡದು ನಾವೇ ಕೊಯ್ಬೋದಲ್ಲ ಹಂಗಿರೆ. ಈ ಮರಕ್ಕೆ ದೊಡ್ಡದಾಗಿದ್ದಾವೆ, ಬಟ್ ಯಾರು ಕೀಳಲ್ವಂತೆ. ಆ್ಯಂಡ್ ನಿಮಗೆ ಗೊತ್ತಾ, ಏನು ಸೀತಾಫಲ ಅಂತಾರಲ್ಲ, ಅದ್ರ ಮರ ಇದು. ಆಗುತ್ತೆ ಒಂದೊಂದು ಸೀಸನ್ ಆದಾಗ ಒಂದು 4-5 ಸಿಗುತ್ತೆ ತಿನ್ನೋದಕ್ಕೆ. ಎಲ್ಲ ಏನಂತಾರೆ, ಮಂಗ ಬಂದು ತಿನ್ಕೊಂಡು ಹೋಗುತ್ತೆ. ಒಂದು ಸ್ವಲ್ಪ ಸಿಗುತ್ತೆ ತಿನ್ನೋಕ್ಕೆ ಅಷ್ಟೇ.
ಸೊ ಇವಾಗ ನೋಡಿ, ಅಜ್ಜಿ ಮನೆಗೆ ಮಳೆಗಾಲ ಅಂದರೆ ಸ್ವಲ್ಪ ಮಳೆ ಬಿದ್ದಾಗ ಬಂದರೂ ಇಂಥ ಕಷ್ಟಗಳನ್ನು ಪಾರು ಮಾಡಬೇಕು. ಅದರಲ್ಲಿ ಬೇರೆ ವೈಟ್ ಸ್ಲಿಪ್ಪರು ಹೋಯ್ತು ಅಂದರೆ ಡಮಾರು ಅಷ್ಟೇ. ಮತ್ತು ನಾಳೆ ಹಾಕ್ಬೇಕಂದ್ರೆ ಇದನ್ನ ಎಷ್ಟು ಸಲ ತೊಳ್ಕೊಳ್ಬೇಕು. ಆಯ್ಸ್ ನೋಡಿ ಎಷ್ಟು ನೀರಿದೆ. ಹಂಗಂಗೆ ಜಾರ್ಕೊಂಡು ಬೀಳ್ತೀವಿ ಒಂದೊಂದ್ಸಲ, ಹೇಳೋಕ್ಕೆ ಬರಲ್ಲ, ಬಿದ್ದರೂ ಬೀಳ್ತೀವಿ ನೋಡಿ. ಪಾಪ ದನಗಳಿಗೂ ಹೋಗೋಕ್ಕಾಗಲ್ಲ. ಒಂದು ಈ ಜಾಗದಲ್ಲಿ ಏನಪ್ಪ ಇಷ್ಟು ಸ್ವಲ್ಪ ನೀರಿದೆ, ಏನಾಗುತ್ತೆ, ಇಷ್ಟು ಸ್ವಲ್ಪ ನೀರು ಬೇಸಿಗೆಗಾಲದಲ್ಲಿ ಇರಲ್ಲ ಅಂದ್ಕೊತಿರಲ್ವ? ನೋವೇ ಚಾನ್ಸೇ ಇಲ್ಲ. ಯಾವ ಸೀಸನ್ ಬಂದ್ರೂ ಈ ನೀರು ಹೀಗೆ ಹರ್ಕೊಂಡು ಹೋಗಿ ಅಲ್ಲಿ ತೋಟ ಎಲ್ಲ ಗ್ರೀನಾಗೇ ಇರುತ್ತೆ, ಯಾವಾಗಲೂ ಗ್ರೀನಾಗಿರುತ್ತೆ. ಸೊ ಬನ್ನಿ ಮತ್ತು ಮೇಲೆ ಹೋಗೋಣ. ಆ್ಯಕ್ಚುಲಿ ನಾನು ಬಿಟ್ಟು ಎಲ್ಲರೂ ಹೋಗಿಬಿಟ್ರು, ನನಗೆ ಬೇರೆ ತುಂಬ ಭಯ ಆಗುತ್ತೆ. ಯಾರೂ ಇಲ್ಲ, ನಾನು ಮಾತಾಡೋದು ಯಾರಿಗೂ ಕೇಳಿಸಲ್ಲ, ಅವ್ರು ಮಾತಾಡೋದು ನನಗೆ ಕೇಳಿಸಲ್ಲ. ಇಲ್ಲಂತೂ ನೀರೇ ಇರಲ್ಲ, ಯಾವಾಗಲೂ ಅಷ್ಟೇ ನೀರಿರಲ್ಲ. ಅಲ್ಲಿ ನೀರಿರುತ್ತೆ, ಇಲ್ಲಿರಲ್ಲ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಗ್ರಿಪ್ಪಿಂಗ್ ಮಾಡಿಸಿಟ್ಟಿದ್ದಾರೆ. ಬನ್ನಿ ಹೋಗೋಣ ಈಗ. ಮತ್ತೊಂದು ಸ್ವಲ್ಪ ಈ ಚಿಕ್ಕ ಬಿತ್ತು ಏನಂತಾರೆ ಕಟ್ಟ ಹತ್ತೋಣ. ತುಂಬ ಸುಸ್ತಾಗ್ತಿದೆ, ಮಾತಾಡೋದು ಕೇಳಿಸ್ತಿಲ್ಲ. ನಮ್ಮ ಮನೆ ನಾಯಿ ಬುಗಳ್ತಿದೆ ಅನ್ಸುತ್ತೆ. ಬನ್ನಿ ಹೋಗೋಣ. ಇಲ್ಲೂ ನೀರಿರುತ್ತೆ ಒಂದೊಂದು ಸಲ ಮಾತ್ರ. ಇಲ್ಲಿಗೆ ಬಂದಾದಮೇಲೆ ಮೇಲಕ್ಕೆ ಫೋನ್ ತೊಗೊಂಡ್ರೆ ಅಲ್ಲಿ ರೆಡ್ ಕಾಣಿಸ್ತಿದೆಯಲ್ಲ, ಅದು ಕೂಡ ಮುರುಗ್ಲಣ್ಣು ಕೋಕಮ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ದಾರಿಯಲ್ಲಿ ನನಗೆ ದಾರಿನೇ ನೆನಪಾಗ್ತಿಲ್ಲ. 3 ದಾರಿ ಇದೆ, ಐ ಥಿಂಕ್ ಹೀಗೆ ಹೋಗಬೇಕು. ಬನ್ನಿ ಗೈಸ್, ಹೀಗೆ ಬರಬೇಕು. ಯಾಕಂದರೆ ಈ ಮರ ಇರೋ ಕಡೆ ನಮ್ಮ ಮನೆ ಅಂತ ನನಗೆ ಗೊತ್ತು. ನೋಡಿ ನಮ್ಮ ಮನೆ ಕಾಣಿಸ್ತಿದೆಯಾ? ಅದೇ ನಮ್ಮ ಮನೆ. ಆ ಕಡೆಯಿಂದ ಹೋದರೆ ಫ್ರಂಟ್ ಸೈಡ್ ಬಾಗಿಲಿಗೆ ಹೋಗ್ತೀವಿ, ಈ ಸೈಡಿಂದ ಹೋದರೆ ಬ್ಯಾಕ್ ಸೈಡ್ ಬಾಗಿಲಿಗೆ ಹೋಗ್ತೀವಿ. ಇಟ್ಸ್ ಬೆಟರ್ ಟು ಗೋ ಫಾರ್ ಬ್ಯಾಕ್ ಸೈಡ್ ಬಾಗಿಲು, ಬಿಕಾಸ್ ನಮ್ಮ ಅಜ್ಜಿ ಜಾಸ್ತಿ ಇರೋದೆ ಹಿಂದ್ಗಡೆ. ನೋಡಿ ಇದೇ ನಮ್ಮ ಅಜ್ಜಿ ಮನೆ. ಇದು ನಮ್ಮ ಕೊಟ್ಟಿಗೆ, ನಮ್ಮ ಕರುಪುಟ್ಟಿ ನೀಡೋ ಕೊಟ್ಟಿಗೆ. ಈಗ ಇದನ್ನು ದಾಟಬೇಕಾ? ದಾಟೋಣ. ಅಪ್ಪ, ನಮ್ಮ ಅಜ್ಜಿ ನೋಡಿ ಮುರುಗಲಣ್ಣಿನ ಸಿಪ್ಪೆಗಳನ್ನ ಒಣಗಿಸಿಟ್ಟಿದ್ದಾರೆ. ನೋಡಿ ಎಲ್ಲಿ ನೋಡಿದ್ರೆ ಏನಾದರೂ ಒಂದು ಸಿಗ್ತಾ ಇರುತ್ತೆ. ಅದು ನಮ್ಮ ಅಜ್ಜಿ ಮನೆ ತೋಟ. ಅಲ್ಲಿ ಕೆಳಗಡೆ ಹಳ್ಳ ಇದೆ, ಅದೆಲ್ಲ ತೋರಿಸ್ತೀನಿ ಬನ್ನಿ. ಇದು ನಮ್ಮ ಅಜ್ಜಿ ಮನೆ. ಉಸಿರು ಬಿಟ್ಕೊಂಡು ಸುಮಾರು ಒಂದು 2 ಕಿಲೋಮೀಟ್ರ್ ಗಟ್ಟಲೆ ನಡ್ಕೊಂಡು ಬಂದಿದ್ದಾದ ನಂತರ ಅಂತೂ ಇಂತೂ ಅಮ್ಮನ ಮನೆ ತಲುಪಿದ್ವಿ. ಮಗಳಂತೂ ಸಕ್ಕ ಟಯರ್ಡ್ ಆಗಿದ್ಲು, ಆದರೂ ಕೂಡ ಅವಳಿಗೆ ಅಜ್ಜಿ ಮನೆ ಅಂತಂದರೆ ಅದೇನೋ ಒಂಥರ ಖುಷಿ. ಸಾಮಾನ್ಯವಾಗಿ ಕಾರಲ್ಲಿ ಬಂದ್ವಿ ಅಂತಂದರೆ ಡೈರೆಕ್ಟಾಗಿ ಮನೆವರೆಗೂ ಬರ್ಬೋದು. ಬಟ್ ಒಂದು ಮಳೆ ಬಿತ್ತು ಅಂತಂದರೆ ರೋಡೆಲ್ಲ ಹಾಳಾಗಿರುತ್ತೆ. ಅದರಲ್ಲೂ ನಮ್ಮ ಊರಿಗೆ ಹೋಗ್ಬೋದು, ಬಟ್ ನಮ್ಮ ಅಮ್ಮನ ಮನೆಗೆ ಹೋಗೋದು ಅಂತಂದರೆ ಇದ್ದಿದ್ರಲ್ಲೂ ಕಷ್ಟನೇ. ಏನಕ್ಕೆ ಅಂದರೆ ಎಲ್ಲ ಕಡೆಗಳಲ್ಲೂ ರೋಡೆಲ್ಲ ಒಂಥರ ಕಾಡಲ್ಲಿ ಇರೋದ್ರಿಂದ ಮಣ್ಣು ಅವು ಇವು ಈ ಥರದ್ದೇನೆ. ಸೊ ಗಾಡಿ ಚಕ್ರ ಏನಾದರೂ ನೆಲದಲ್ಲಿ ಹೂತ್ಕೊಂಡ್ಬಿಡ್ತು ಅಂತಂದರೆ ಅದನ್ನು ಎತ್ತೋದಕ್ಕೆ ಜನಗಳು ಸಿಗಲ್ಲ. ಹಾಗೆಯೇ ಮತ್ತು ಎಕ್ಸ್ಪರ್ಟ್ ಡ್ರೈವರ್ಸ್ ಇದ್ದರೆ ಮಾತ್ರ ನಾವು ಕಾರಲ್ಲಿ ಜರ್ನಿ ಮಾಡ್ಬೋದು. ಅದಕ್ಕೋಸ್ಕರ ನಾವು ಹೆಚ್ಚಿನದಾಗಿ ಈ ಟೈಮಲ್ಲಿ ಅಂದರೆ ಅಮ್ಮನ ಮನೆಗೆ ಹೋಗಬೇಕು, ಮಳೆಗಾಲ ಹತ್ತಿರದಲ್ಲಿದ್ದಾಗ ಅಥವಾ ಮಳೆ ಬಿದ್ದಾಗ ಅಮ್ಮನ ಮನೆಗೆ ಹೋಗಬೇಕು ಅಂತಂದರೆ ಸಾಮಾನ್ಯವಾಗಿ ಬಸ್ಸಲ್ಲೇ ಜರ್ನಿ ಮಾಡ್ತೀವಿ. ಅದಕ್ಕೆ ಮಗಳಿಗೆ ಫುಲ್ಲು ಸುಸ್ತಾಗಿಬಿಟ್ಟಿತ್ತು. ಅಮ್ಮ ನಡ್ಕೊಂಬರೋದ್ರಲ್ಲೂ ಏನೋ ಒಂಥರ ಖುಷಿ ಇದೆ ಅಂತ ಬೇರೆ ಹೇಳ್ಕೊಂಡು ಎಂಜಾಯ್ ಮಾಡ್ಕೊತಾ ಇದ್ದಾಳೆ. ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಮಕ್ಕಳಿಬ್ರು ಹಳ್ಳದಲ್ಲಿ ಆಟ ಆಡ್ಕೊಂಬರ್ತೀವಿ ಅಂತಂದರು. ಅಮ್ಮ ಬೇರೆ 2 ಮಳೆ ಬಿದ್ದಿದೆ, ನೀರಿನ ಪ್ರಮಾಣ ಕೂಡ ಜಾಸ್ತಿ ಆಗಿದೆ. ಹಾಗೆಯೇ ಸ್ವಲ್ಪ ಗಲೀಜು ನೀರೆಲ್ಲ ಇರುತ್ತೆ, ಬೇಡ ಅಂತ ಹೇಳಿದ್ರು ಕೇಳ್ದಲೆ ಸುಮ್ಮನೆ ನೋಡ್ಕೊಂಡಾದರೂ ಬರ್ತೀವಿ ಅಂತ ಹೋಗಿದ್ರು. ನಾನು ಕೂಡ ತೋಟದ ಕಡೆಗೆಲ್ಲ ಹೋಗಿ ನನಗೇನು ಬೇಕು ಏನೇನಿದೆ ಅಂತ ನೋಡೋಣ ಅಂತ ಹೋದೆ. ಅಲ್ಲಿ ನೋಡಿದ್ರೆ ಮಳೆಗೆ ಅಂದರೆ ಒಂದು ಮಳೆ ಬಿತ್ತು ಅಂತಂದರೆ ಸಾಕು, ಈ ಥರದ ಗಡ್ಡೆಗಳೆಲ್ಲ ಚಿಗುರ್ಕೊಂಡು ಹೂಗಳನ್ನ ಅರಳಿಸ್ಕೊಂಡು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸುತ್ತೆಲ್ಲ ಹಕ್ಕಿಗಳು ಇಂಚರ ಕೂಡ ಅಷ್ಟೇ ಇಂಪಾಗಿ ಕೇಳಿಸ್ತಾ ಇರುತ್ತೆ. ಅದ್ರ ಮಧ್ಯೆ ನಾವು ಕಳೆದೋಗ್ಬಿಡ್ತೀವಿ, ಪ್ರಕೃತಿ ಸೌಂದರ್ಯನೇ ಆಗಿರುತ್ತೆ. ಸೊ ನನಗಂತೂ ಈ ಒಂದು ನ್ಯಾಚುರಾಗಿರೋ ಫ್ಲವರ್ನ ನೋಡಿ ತುಂಬಾ ಖುಷಿಯಾಯಿತು. ಸ್ವಲ್ಪ ಹೊತ್ತು ಅಲ್ಲೇ ಕೂತು ಅದ್ರ ಸೌಂದರ್ಯನ ನೋಡ್ತಾ ಇದ್ದೆ.
ಒಂದೇ ಒಂದು ದಿನಕ್ಕೆ ಸ್ಟೇ ಆಗೋಣ ಅಂತ ಹೋಗಿದ್ದಾಗಿದ್ದರಿಂದ ಹೋಗಿದ್ದ ದಿನವೇ ನನಗೇನು ಬೇಕೋ ಎಲ್ಲನೂ ಸುತ್ತಾಡಿಕೊಂಡು ತೋಟದಲ್ಲಿ ಇರುವಂಥದ್ದನ್ನೆಲ್ಲ ಕಿತ್ಕೊಂಬರೋಣ ಅಂತ ಹೋಗ್ತಾ ಇದ್ದೆ. ಸೂಜಿ ಮೆಣಸು ಕಣ್ಣಿಗೆ ಬಿತ್ತು. ತುಂಬಾ ಇಷ್ಟ ನನಗಿದು. ಸ್ಪೆಷಲಿ ತೂರಿ ಮೀನು ಸಾರು ಇರುತ್ತಲ್ವ, ಅದಕ್ಕಂತೂ ಸಖತ್ತಾಗಿರುತ್ತೆ. ಮತ್ತು ಇದು ಖಾರ ಜಾಸ್ತಿ ಇದ್ದರೂ ಕೂಡ ಬಾಡಿಗೆ ತುಂಬಾ ತಂಪು. ಇವಾಗ ಮಾರ್ಕೆಟಲ್ಲಿ ಸಿಗುವಂತಹ ಮೆಣಸಿನ್ಕಾಯಿ ಏನಿರುತ್ತಲ್ವ, ಅದು ನಮ್ಮ ಬಾಡಿಗೆ ಹೀಟ್ ಅಂತ ಹೇಳ್ತಾರೆ. ಬಟ್ ಇದನ್ನು ನಾವು ಎಷ್ಟೇ ಯೂಸ್ ಮಾಡಿದ್ರೂ ಕೂಡ ಹೀಟ್ ಆಗಲ್ಲ, ಗ್ಯಾಸ್ಟ್ರಿಕ್ ಕೂಡ ಆಗಲ್ಲ. ಸೊ ನಮ್ಮ ಹಳ್ಳಿ ಕಡೆಗಳಲ್ಲೆಲ್ಲ ಈ ಒಂದು ಸೂಜಿ ಮೆಣಸನ್ನು ಜಾಸ್ತಿಯಾಗಿ ಯೂಸ್ ಮಾಡ್ತೀವಿ. ಹಾಗೆಯೇ ತುಂಬಾ ಲೆಮನ್ ಕೂಡ ಆಗಿತ್ತು ಗಿಡದಲ್ಲಿ, ಬಟ್ ಒಂದು ಕೂಡ ಹಣ್ಣಾಗಿರಲಿಲ್ಲ. ಒಂದೆರಡು ಮಳೆ ಬಿದ್ದ ನಂತರ ಚೆನ್ನಾಗಿ ಜೂನ್ ಟೈಮ್ನಲ್ಲೆಲ್ಲ ಹಣ್ಣಾಗಿ ಉದುರ್ತಾ ಇರುತ್ತೆ. ಆ ಟೈಮ್ನಲ್ಲಿ ಅಷ್ಟಾಗಿ ಲೆಮನನ್ನು ಯೂಸ್ ಮಾಡಲ್ಲ ಯಾರು ಕೂಡ, ಬಟ್ ಉಪ್ಪಿನಕಾಯಿ ಮಾಡ್ಕೋಬಹುದು ಅಷ್ಟೇ. ಇವಾಗೆಲ್ಲ ಚಿಕ್ಕ ಚಿಕ್ಕದಾಗಿರೋ ಕಾಯಿಗಳಿದ್ವು, ಹಾಗಾಗಿ ಕಿತ್ಕೊಂಡಿಲ್ಲ. ಸೂಜಿ ಮೆಣಸು ಎಷ್ಟು ಬೇಕೋ ಅಷ್ಟನ್ನು ಕಿತ್ಕೊಂಡೆ. ಮನೆ ಮುಂದೆ ಗಿಡಗಳನ್ನ ನೆಡೋದು ಬಿಟ್ಬಿಟ್ಟು ತೋಟದಲ್ಲಿ ಏನಕ್ಕಮ್ಮ ನೆಟ್ಕೊಂಡಿದ್ಯಾ ಹೂವಿನ ಗಿಡಗಳನ್ನ ಅಂತ ಕೇಳ್ತಾ ಇದ್ದೆ. ನಮ್ಮಮ್ಮ ಅಂದರು, ನಿಮ್ಗಾದರೆ ಸಿಟಿ ಅಲ್ವಾ, ಹೂ ಬೇಕು ಅಂತಂದರೆ ಹೋಗ್ತೀರಾ ಮಾರ್ಕೆಟಿಂದ ತರ್ತೀರಾ, ನಮ್ಗೆ ಹಾಗಲ್ಲ ಅಲ್ವಾ, ದೇವ್ರ ಪೂಜೆಗೆ ಹೂ ಬೇಕಲ್ವಾ, ಅದಕ್ಕೋಸ್ಕರ ಮನೆ ಮುಂದೆ ಇನ್ನೂ ಸ್ವಲ್ಪ ಕೆಲಸ ನಡೆಯೋದಿದೆ ಹೊರಗಡೆ ಎಲ್ಲ. ಆ ಟೈಮಲ್ಲಿ ಮತ್ತೆ ಗಿಡ ಇದ್ದರೂ ಕೂಡ ಹಾಳಾಗೋಗುತ್ತೆ, ಮುರಿದೋಗುತ್ತೆ. ಅದಕ್ಕೋಸ್ಕರ ಸದ್ಯಕ್ಕೆ ತೋಟದಲ್ಲಾದರೂ ಇರಲಿ ಅಂತ ಎಲ್ಲ ಕಡೆ ಹಾಕ್ಕೊಂಡಿದ್ದೀವಿ. ದೇವ್ರ ಪೂಜೆಗೆ ಅಂತ ಬೆಳಗ್ಗೆ ಕೀಳ್ತೀವಲ್ವಾ ಅಂತಂದರು. ಅದು ನಿಜಾನೇ ಅಲ್ವಾ. ಅದಕ್ಕೋಸ್ಕರ ಅಂತಲೇ ತೋಟದಲ್ಲಿ ತುಂಬಾ ಚೆನ್ನಾಗಿ ಅರಳ್ಕೊಂಡು ನಿಂತಿತ್ತು ಹೂವಿನ ಗಿಡಗಳೆಲ್ಲ. ಅದನ್ನೆಲ್ಲ ನೋಡಿಕೊಂಡು ಸುತ್ತಾಡಿಕೊಂಡು ಬರ್ತಾ ಇದ್ದೆ. ಇಳಿ ಸಂಜೆ ಹೊತ್ತಲ್ಲಿ ಸೂರ್ಯ ಬೇರೆ ಮುಳುಗ್ತಾ ಇದ್ದ. ಇಂಥ ಟೈಮಲ್ಲಿ ತಂಪಾದ ವಾತಾವರಣದಲ್ಲಿ ಹಾಯಾಗಿ ಸುತ್ತಾಡೋ ಅದೃಷ್ಟ ಯಾರಿಗುಂಟು, ಯಾರಿಗಿಲ್ಲ ಅಲ್ವಾ. ಮುಗಿಲೆತ್ತರಕ್ಕೆ ಬೆಳೆದಿರುವಂತಹ ತೆಂಗಿನ ಮರ, ಅದರ ಸಂಧಿ ಒಳಗಡೆ ಕೆಂಪಿಗೆ ಕಾಣಿಸ್ತಾ ಇರೋ ಸೂರ್ಯ, ಸುತ್ತೆಲ್ಲ ದಟ್ಟ ಕಾಡು, ಮಧ್ಯದಲ್ಲಿ ಒಂದು ಹೆಂಚಿನ ಮನೆ. ಎಷ್ಟು ಪುಟ್ಟದಾಗಿದ್ರೂ ಕೂಡ ಎಷ್ಟು ಸುಂದರವಾಗಿ ಆ ಒಂದು ಪ್ರಕೃತಿ ಮಧ್ಯೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇಂಥ ಒಂದು ಪ್ರಕೃತಿಯ ಸೊಬಗನ್ನು ನಾವು ಕೊನೆವರೆಗೂ ಎಂಜಾಯ್ ಮಾಡಬೇಕು ಅಂತಂದರೆ ಹಳ್ಳಿಗಳಲ್ಲಿ ಒಂದು ಈ ರೀತಿಯಾದಂತಹ ಮನೆನೋ ಅಥವಾ ನಮ್ಮದೇ ಆದಂತಹ ಒಂದು ಸ್ವಂತ ಗೂಡನ್ನು ಹೊಂದಿದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಹಾಗೆ ಮುಂದೆ ಬಂದರೆ ನೋಡಿ, ಇಲ್ಲಿ ಮಳೆಗೆ ಮತ್ತೆ ಅರಳ್ಕೊಂಡಿರುವಂತಹ ಬೇರೆ ಜಾತಿಯ ಒಂದು ಕಾಡಿನ ಹೂವು ಸಿಗ್ತಾ ಇದೆ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತಂದರೆ, ಇದು ಒಂದು ಮಳೆ ಬಿದ್ದಾಗ ಮಾತ್ರ ಆಗುವಂತಹ ಒಂದು ಗಡ್ಡೆ. ಈ ಗಡ್ಡೆಯ ಪ್ರಭೇದಕ್ಕೆ ಸೇರಿರುವಂತಹ ಒಂದು ಹೂವು ಇದು. ಇದನ್ನು ನಾವು ಪಾಟ್ಗಳಲ್ಲಿ ಅಥವಾ ಬೇರೆ ರೀತಿಯಲ್ಲಿ ಏನಾದರೂ ನಡ್ತೀವಿ ಅಂತಂದರೆ ಖಂಡಿತ ಹುಟ್ಟಲ್ಲ ಇದು. ಒಂದೆರಡು ಮಳೆ ಬಿದ್ದಾಗ ಈ ರೀತಿ ತನ್ನಿಂದ ತಾನೇ ಅರಳ್ಕೊಳ್ಳುತ್ತೆ ಭೂಮಿಯಲ್ಲಿ. ಮತ್ತು ಅಲ್ಲಿ ಅಷ್ಟೇ ಒಂದು 4 ದಿನಕ್ಕೆಲ್ಲ ಮತ್ತೆ ಅಲ್ಲಿನೇ ಕೊಳೆತು ಭೂಮಿ ಒಳಗಡೆ ಸೇರ್ಕೊಂಡಿರುತ್ತೆ. ಬಟ್ ಗಡ್ಡೆ ಏನಿರುತ್ತಲ್ವಾ, ಪ್ರತಿ ಮಳೆಗಾಲದಲ್ಲೂ ಕೂಡ ಒಂದ್ಸಲಿ ಹರಡ್ಕೊಳ್ಳುತ್ತೆ. ಇದನ್ನೆಲ್ಲ ನೋಡ್ತಾ ಬಾಲ್ಯದ ನೆನಪು ಅಂದರೆ, ನನ್ನ ಚಿಕ್ಕ ವಯಸ್ಸಿಂದನೂ ಕೂಡ ಇದೇ ಪರಿಸರದಲ್ಲಿ ಬೆಳೆದಿರೋದ್ರಿಂದ ನಾನು ಇದನ್ನೆಲ್ಲ ತುಂಬ ಮಿಸ್ ಮಾಡ್ಕೊಳ್ತಾ ಇರ್ತೀನಿ. ಬಟ್ ಇವಾಗ ಇದನ್ನೆಲ್ಲ ನೋಡಿ ಸಖತ್ ಖುಷಿ ಆಗ್ತಾ ಇತ್ತು. ನಮ್ಮಪ್ಪ ಅಮ್ಮನಿಗೆ ಈಗೀಗ ವಯಸ್ಸಾಗ್ತಾ ಬಂದಿರೋದ್ರಿಂದ ಕೆಲವು ಹಣ್ಣುಗಳನ್ನೆಲ್ಲ ತಿಂದರೆ ಶೀತ, ಕಫ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಇರೋದ್ರಿಂದ ಇಲ್ಲಿ ನ್ಯಾಚುರಲ್ ಆಗಿ ಬೆಳೆಯುವಂತಹ ಅದೆಷ್ಟೋ ಹಣ್ಣುಗಳೆಲ್ಲ ಹಾಗೆ, ಅಂದರೆ ಯಾರು ಬರೋರು ಕೂಡ ತುಂಬ ಕಡಿಮೆ. ಬಂದರೆ ನಾನು, ನಮ್ಮಣ್ಣ, ಮಕ್ಕಳು ಈ ಥರ ಬರಬೇಕಷ್ಟೇ. ರಿಲೇಟಿವ್ಸ್ ಯಾರಾದರೂ ಬಂದಾಗೆಲ್ಲ ಮನೇಲಿರುವಂಥದ್ದು ತೋಟದಲ್ಲಿ ಬೆಳೆದಿರುವಂತಹ ಹಣ್ಣು ಹಂಪಲುಗಳನ್ನೆಲ್ಲ ಕಿತ್ತು ಕೊಡ್ತಾನೆ ಇರ್ತಾರೆ. ಎಲ್ಲನೂ ಕೊಟ್ಟು ಇವಾಗ ಪೈನಾಪಲ್ ಏನಿದೆಯಲ್ಲ, ಒಂದು 4-5 ಅಷ್ಟೇ ಉಳ್ಕೊಂಡಿತ್ತಂತೆ. ಸೊ ಅದರಲ್ಲಿ 1-2 ಹಣ್ಣು ಆಗೋದಕ್ಕೆ ಬಂದಿತ್ತು. ಜಸ್ಟ್ ಅಂದರೆ ಇದು ಫಾರಮ್ ಏನಿದೆ ಅಲ್ವಾ, ಈ ಹಣ್ಣು ಇಷ್ಟು ಕಲರ್ ಬಂದ್ರೂ ಕೂಡ ಸ್ವೀಟ್ ಆಗಿರುತ್ತೆ. ತುಂಬ ಕಲರ್ ಬರಬೇಕಂತೇನಿಲ್ಲ. ಇದನ್ನು ಡೈರೆಕ್ಟಾಗಿ ಕೊಯ್ದು ಕೂಡ ಹಾಗೇ ತಿನ್ಬೋದು. ಇಷ್ಟು ಏನಿರುತ್ತಲ್ವ ಇದರಲ್ಲೇ ಸ್ವೀಟ್ ಅಂಶ ಇರುತ್ತೆ. ಮತ್ತು ಜಾಸ್ತಿ ಹಣ್ಣಾಗೋಕೆ ಇಟ್ಕೊಂಡ್ರೆ ಇದು ಕೊಳ್ತೋಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ 1-2 ಈ ರೀತಿ ಕಲರ್ ಬಂದಿತ್ತಲ್ವ, ಅವೆರಡನ್ನು ಕಿತ್ಕೊಂಡೆ. ಎಷ್ಟು ತಂಪಾದ ವಾತಾವರಣ ಇದ್ದರೂ ಕೂಡ ಮಳೆ ಬಿದ್ದು ಮತ್ತೆ ಬಿಸಿಲು ಬಂದಿದ್ದಕ್ಕೋ ಏನೋ ಸಖತ್ ಸೆಕೆ ಅಂತ ಅನ್ನಿಸ್ತಾ ಇತ್ತು. ನಾನಂತೂ ಬೆವರ್ತಾ ಇದ್ದೆ. ಈ ರೀತಿ ಪೈನಾಪಲನ್ನು ಇಟ್ಕೊಂಡು ಬರ್ತಾ ಇದ್ದಿದ್ದು ನೋಡಿ ನಮ್ಮಮ್ಮ, ನಿನ್ನ ವ್ಯಾಷನೋ ಅಂತ ಹೇಳ್ಕೊಂಡು ಬಿದ್ದು ನಗ್ತಾಯಿದ್ರು. ಅಮ್ಮ ಹಾಗೆಲ್ಲ ನಕ್ಕಿದ್ದಕ್ಕೆ ರಿವೆಂಜ್ ತೀರಿಸ್ಕೋಬೇಕಲ್ವ, ಅದಕ್ಕೆ ಒಂದು ಸ್ವಲ್ಪ ಕಾಟ ಕೊಡೋಣ ಅಂತ ಅನ್ನಿಸ್ತು. ಹೊರಗಡೆ ಅಂಗಳದಲ್ಲಿ ಪಾಪ ಕಸ ಗುಡಿಸ್ಬಿಟ್ಟು ಕ್ಲೀನಾಗಿ ಒರೆಸ್ತಾ ಇದ್ದರು. ನಾನು ಬಂದುಬಿಟ್ಟು ಚಪ್ಪಲಿ ಹಾಕ್ಕೊಂಡು ಅಲ್ಲೆಲ್ಲ ಓಡಾಡಿಬಿಟ್ಟು ಮತ್ತಿಷ್ಟು ಗಲೀಜು ಮಾಡ್ತಾಯಿದ್ದೆ. ಅದಕ್ಕೆ ನಮ್ಮಮ್ಮ ನಂಗೆ ಬೈತಾಯಿದ್ರು, ಬರ್ರಿ ಇಂಥದ್ದೇ ಮಾಡೋದು, ಹುಳುಕು ಪರದೇಶಿ ಮಗು ನೀನು ಅಂತ ಬೈತಿದ್ರು. ಬೈಕೊಂಡು ಹೋಗು, ಒಂದಿನ ತಾನೇ ಸಹಿಸ್ಕೋ ಅಂತೇಳ್ಬಿಟ್ಟು ಮತ್ತೆ ಅದೇ ಕೆಲಸ ಮಾಡ್ತಾಯಿದ್ದೆ. ನಲ್ಲಿ ಇಟ್ಟಿರೋದು
ಬಂದವ್ರಿಗೆ ಕಾಲು ತೊಳಿಲಿ ಅಂತೇಳಿ ನಿನ್ನ ಕೈಲಿ ಮಾಪು ತೊಳೋಕೆ ಅಂತಲ್ಲ ಇಟ್ಟದ್ದು, ಗೊತ್ತಾಯ್ತಾ? ಅಕ್ಕಿ ಅಂತೆ ಮಾರ್ರೆ ನೋಡಿ, ಅಕ್ಕಿ ಹಾಳಾಗೋಕ್ಕಿಲ್ಲ ಅಂತೇಳಿ ನಮ್ಮ ಚಿಕ್ಕಮ್ಮ ಹೇಳಿದಂತೆ ಖಾರದ ಪುಡಿ ಮತ್ತು ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿಡಬೇಕು ಅಂತೇಳಿ. ನಾನಂದೆ ಅಮ್ಮನ ಹತ್ರ, ಖಾರ ಪುಡಿ ಉಪ್ಪು ಕರಗಿ ನೀರು ಆಗ್ತದೆ, ಖಾರದ ಪುಡಿ ಕೂಡ ಕರಗೋಗ್ತದಲ್ಲ, ಆಮೇಲೆ ಅಕ್ಕಿ ಉಪ್ಪಿನಕಾಯಿ ನಮ್ಮ ಅಮ್ಮಂದು ಹೊಸ ಆವಿಷ್ಕಾರ ಆಗೋದು ಅಂತೇಳಿ. ಉಪ್ಪು ಹೊರದಿದೆ ನನಗೆ. ಇದ್ಯಾವುದೋ ಹೊಸ ಆವಿಷ್ಕಾರ ಅಂತೆ, ನೋಡೋಣ ಫಸ್ಟ್ ಟ್ರೈ ಮಾಡೋಕೆ ಅಂತ ನಮ್ಮಮ್ಮ ಈ ಥರ ಮಾಡಿ ಇಡ್ತಾವ್ರೆ ಈಗ ಸದ್ಯಕ್ಕೆ. ಅದೇನಾದ್ರು ಸಕ್ಸಸ್ಫುಲ್ ಆಯಿತು ಅಂತಂದರೆ ಮುಂದೆ ಕಂಟಿನ್ಯೂ ಮಾಡ್ಬೋದು ಯಾರಾದರೂ, ಆಯಿತಾ? ಇಲ್ಲಿ 2 ಬಕ್ಕೆ ಹಣ್ಣು ಆಲ್ರೆಡಿ ಕೊಯ್ದು ಹಣ್ಣಿಗೆ ಹಾಕಿ ಎಲ್ಲ ಹಣ್ಣಾಗಿದೆ. ಇದನ್ನು ಇವಾಗ ಕಡ್ದು ಬಿಟ್ಟು ಎಷ್ಟು ಬೇಕೋ ಅಷ್ಟು ತಿಂದ್ಕೊಂಡು ಉಳಿದಿರೋದನ್ನು ಕಡುಬು ಮಾಡಿಕೊಂಡು ನಾಳೆ ಬೆಳಗ್ಗೆ ಟಿಫನ್ಗೆ ತಿನ್ನೋ ಪ್ಲ್ಯಾನಲ್ಲಿ ಇದ್ದಾಗಿದೆ. ಆಲ್ರೆಡಿ ನಂಗೆ ಮನೆಗೆ ತಗೊಂಡೋಗೋಕೆ ಏನೇನು ಬೇಕೋ ಎಲ್ಲ ಪ್ಯಾಕಿಂಗ್ ಆಗಿದೆ. ಮಾವಿನ ಹಣ್ಣು ಮತ್ತು ಹಲಸಿನ ಹಣ್ಣು ಎಲ್ಲ. ಇದು ನಮ್ಮಮ್ಮನ ಹೊಸ ಹೊಸ ಎಕ್ಸ್ಪಿರಿಮೆಂಟ್ಸ್ ಎಲ್ಲ ಆಗ್ತಾ ಇರ್ತದೆ ನೋಡಿ. ಇಲ್ಲಿ ಮುರುಗಲ್ಕಾಯಿ ಪುನರ್ಪುಳಿ ಅಂತೀವಲ್ಲ, ಅದ್ರದ್ದು ಸಿಪ್ಪೆ ತೆಗೆದು ಒಣಗಿಸಿರೋದು. ಇದನ್ನು ಮಳೆಗಾಲದಲ್ಲೆಲ್ಲ ಪಿತ್ತ ಆದರೆ ನೀರಲ್ಲಿ ನೆನೆಸಿಟ್ಕೊಂಡು ಬೆಳಗ್ಗೆ ಅದನ್ನು ಕಿವುಚಿ ಕುಡಿಯೋದ್ರಿಂದ ಪಿತ್ತ ಏನಾದ್ರು ಇದ್ದರೆ ಕಂಟ್ರೋಲ್ಗೆ ಬರ್ತದಂತೆ. ಅದಕ್ಕೆ ಅಂತ ನಮ್ಮಮ್ಮ ಮಾಡಿ ಇಡ್ತಾರೆ. ಅದು ಯೂಸ್ ಮಾಡ್ತೀವೋ ಬಿಡ್ತೀವೋ ಸೆಕೆಂಡರಿ. ಒಟ್ಟಿನಲ್ಲಿ ಈ ಥರ ಮಾಡಿ ಒಂದು ಬುಟ್ಟಿಯಲ್ಲಿ ತುಂಬಿ ಎಲ್ಲ ಇಡೋದು. ಡಬ್ಬದಲ್ಲಿ ತುಂಬಿ ಇಡಬೇಕಂತೆ ನೋಡಿ. ಕರಡಿಗೆ ಅಂತಾರೆ, ಕರಡಿಗೆ. ಡಬ್ಬಕ್ಕೆ ಬಾಕ್ಸ್ ಅಂತ ಏನಂತೀವಲ್ವ ನಾವು, ಅದಕ್ಕೆ ಕರಡಿಗೆ ಅಂತ ಹೇಳೋದು. ಇದಕ್ಕೆ ಕೆಜಿಗೆ ಎಷ್ಟಾಯಿ? ಅದಕ್ಕೆ ಓಡ್ಗೆ 400 ರೂಪಾಯಿಗಿತ್ತಂತ. ನೋಡಿ, ಮಾರ್ಕೆಟಲ್ಲಿ ನೀವು ತಗೋಬೇಕು ಅಂತಂದರೆ ಮಿನಿಮಮ್ ಅಂದರೂ 400ರಿಂದ 500 ರೂಪಾಯಿ ಪೇ ಮಾಡಬೇಕು. ಈ ಒಂದು ಪುನರ್ಪುಳಿದು ಸಿಪ್ಪೆ ಏನು ಬರ್ತದಲ್ಲ, ಬಿಸಿಲಲ್ಲಿ ಒಣಗಿಸಿ ಇಟ್ಟಂಥದ್ದು. ಇಲ್ಲಿ ನ್ಯಾಚುರಲ್ಲಾಗಿ ನಮ್ಮ ಕಾಡಲ್ಲೆಲ್ಲ ಸಿಗ್ತದಾ, ಅದನ್ನು ಹಣ್ಣು ಕಿತ್ಕೊಂಡ್ಬಂದು ಒಳಗಡೆ ಇರೋ ಬೀಜ ಸಪ್ರೇಟ್ ಮಾಡ್ತಾರೆ, ಮತ್ತು ಈ ಸಿಪ್ಪೆ ಬೇರೆ. ಈ ಥರ ಮಾಡಿ ಸ್ಟಾಕ್ ಮಾಡಿ ಇಟ್ಕೊಳ್ಳೋವಂಥದ್ದು. ಇದು ನೋಡಿ, ಅದರದ್ದು ಬೀಜ ಅಂದರೆ ಪುನರ್ಪುಳಿ ಒಳಗಡೆ ಬೀಜ ಅಂತ ಏನನ್ನಲ್ವಾ, ಆ ಬೀಜ. ಅದನ್ನು ಈ ಥರ ಒಣಗಿಸ್ಬಿಟ್ಟು, ಇದು ನೋಡಿ ಈ ಥರ ಒಣಗಿಸಿರ್ತಾರಲ್ಲ, ಗಟ್ಟಿ ಇರುತ್ತೆ. ಈ ಥರ ಮೇಲ್ಗಡೆ ಸಿಪ್ಪೆ ಕೂಡ ತೆಗಿಯೋಕೆ ಬರುತ್ತೆ. ಇದನ್ನು ಈ ಥರ ಒಡೆದಾಗ ಹಿಂಗೋ ಕಲ್ಲಿನ ತೆಗಿತಾರೆ ನಯ. ಎಂಥದ್ದು ನಮ್ಮ ಅಜ್ಜ ಎಲ್ಲ ಮಾಡ್ತಿದ್ರಪ್ಪ ಹಿಂದೆ, ನೋಡಿದೆ. ಅದೆಂಥದ್ದು ತೊಗೊಂಡು ಮೆರಿಯೋದು ಅಂತಿದ್ರಪ್ಪ. ಒನಕೆ ಥರದ್ದೇನೋ ಇರ್ತಿತ್ತು, ಬಟ್ ಒನಕೆನ ಏನೋ ಐಡಿಯಾ ಇಲ್ಲ. ಆ ಥರ ತೆಗೆದು ನೋಡಿ, ಈ ಥರ ಒಳಗಡೆ ಈ ಥರ ವೈಟ್ ಕಲರ್ ಬೀಜ ಸಿಗುತ್ತೆ. ಇದನ್ನು ಎಂತ ಮಾಡ್ತಾರೆ? ಬೀಜ ಎಣ್ಣೆ ಮಾಡಿದರೆ ಬೀಸ್ತಾರ. ಬೀಜ ತೆಕ್ಕೊಂಡ್ರ, ಬೀಜ ತೆಕ್ಕೊಂಡು ಬೇಯಿಸ್ರು. ಬೀಜ ತೆಗೆದು ಮತ್ತೆ ಇದು ಬೇಯಿಸೋದಾ? ಒಣಗಿಸಿದ್ಮೇಲೆ ಮತ್ತೆ ಬೇಯಿಸ್ತಾರ? ಬೇಯಿಸಿ ಕಡೆ ಮತ್ತೆ ಮತ್ತೊಂದ್ಸರಿಗೆ ಬೇಯಿಸ್ಕೊಂಡು ಆಗ ಕಲ್ಲಲ್ಲಿ ಹರಿದು, ಮಿಕ್ಸರಲ್ಲಿ ಹರೋಕ್ಕಾಗೋದಿಲ್ಲ, ಕಲ್ಲಲ್ಲಿ ಹರಿದು ಅದ್ರ ನಂತರ ಮತ್ತೊಂದ್ಸರಿ ಮನೇಲೇ ಮಾಡೋದಾ ಇದು ಎಣ್ಣೆನ? ಎಂತಕ್ಕೆ ಬರ್ತದೆ ಎಣ್ಣೆ? ಅದೆಲ್ಲ ತಿನ್ನೋಕೆ ಬರ್ತದೆ, ಕಜಾಯಿ ಮಾಡೋಕ್ಕೆ, ಅಡುಗೆಗ. ಮುರುಳೆಣ್ಣೆ ಹೊಟ್ಟೆ ಸಂಗಟ ಆಗ್ತದಲ್ಲ, ಹೊಟ್ಟೆ ಕೊಚ್ಚಗಲ್ಲ, ಅದ್ರ ಬಿಸಿಲಿಂದ ಹಾಕೋದು ತಂಪತ್ತು. ಅಡುಗೆಯಲ್ಲಿ ಟೇಸ್ಟ್ ಡಿಫ್ರೆನ್ಸ್ ಆಗ್ತದೇನೋ ಇದು ಹಾಕಿದ್ರೆ. ಮುರುಗಲ್ ಹಣ್ಣಂದೇ ವಾಸನೆ ಆಗೋದಲ್ಲ. ಚಲೋ ಇತ್ತು ನಮ್ಮನೆ. ನಿಂಗೆ ಬೇಕಾ? ನಂಗೆ ಬೇಡಪ್ಪ, ನಾ ಇಂಥದ್ದು ಹಾಕೋದಿಲ್ಲ. ನಾವು ನಾವು ಸಾರಕ್ಕೆ ತಿನ್ನೋದಿಲ್ಲಲೇ, ಗಟ್ಟದ ಕೆಳಗೆ ತಿನ್ನೋದಿದೆ ಅಂತ ತಂಗಿ. ನಮ್ಮ ಮರಿ ಹೇಳ್ತಾ ಆರೋಗ್ಯಕ್ಕೆ ಒಳ್ಳೇದಂತದ್ದು. ಕಮಲಕ್ಕೂ ಹೇಳ್ತಿತ್ತಲ್ಲ, ಮರಿ ಮನೆಗೆ ಫೋನ್ ಮಾಡಿದಿಲ್ಲ, ಒಂದು ಕೊಳಕ್ಕೆ 305 ಕೊಟ್ಟು ತಗೊಂಡ್ರೋಳಿ. ಈ 2 ಕೊಳಗಾವ್ತು ಮರಿ ಇದೇನೆ, ಈ 2 ಕೊಳಗಾವ್ತಿದ್ದು ಮರಿ ನಕ್ಕದಲ್ಲೇ. ಈಗ ಇದು 1 kg ಆಯ್ತದ ನಮಗೆ. ಇದು 350 ರೂಪಾಯಿ ತಗೋತಿರಾಗೋದು. ಮೀನು ಸಾರಿಗೆ ನಮ್ಮ ಕುಮಟ ಆ ಕಡೆಗೆಲ್ಲ ಮೀನು ಸಾರಿಗೆ ಇದನ್ನೇ ಹಾಕ್ತಾರಂತೆ ನೋಡಿ. ಹಾಕ್ತಾರೆ ಅಂತ ಗೊತ್ತು, ಆದರೆ ನಂಗೆ ಆ ಟೇಸ್ಟ್ ಅಷ್ಟು ಇಷ್ಟ ಆಗಲ್ಲ ಮೀನು ಸಾರಲ್ಲಿ. ವಾಟೆ ಹುಳಿ ಬಿಟ್ಟರೆ ಹುಣಸೆ ಹಣ್ಣು ಎರಡನ್ನೂ ಮಿಕ್ಸ್ ಮಾಡ್ತೀನಿ. ಬಟ್ ನನಗೆ ಈ ಒಂದು ಪುನರ್ಪುಳಿ ಹುಳಿ ಏನಿದೆ ಅಲ್ವಾ, ಮೀನು ಸಾರಲ್ಲಿ ಇಷ್ಟ ಆಗಲ್ಲ. ಹಾಗಾಗಿ ನಾನು ಅದನ್ನು ಜಾಸ್ತಿ ತಗೊಳ್ಳಲ್ಲ ಮನೆಗೆ ಯೂಸ್ಗಂತ. ಹೇಳ್ಬೇಕಾರೆ ವಾಟೆ ಹುಳಿನೂ ತಿನ್ನೋಕಿಲ್ಲಂತೆ ಕಡೆ. ವಾಟೆ ಹುಳಿ ಬೆಸ್ತೆ. ಇದನ್ನು ಪೆತ್ತ ಅಂತಲ್ಲ, ಯಾವುದು ಪಿತ್ತ? ಹುಣಸೆ ಹಣ್ಣು ಪಿತ್ತ. ಇದು ತಿನ್ಬೇಕಂತ. ಹುಣಸೆ ಹಣ್ಣು ಪಿತ್ತ. ಹುಣಸೆ ಹಣ್ಣು ತಿನ್ನೋಕ್ಕಾಗ ಜಾಸ್ತಿ. ವಿಡಿಯೋ ತುಂಬಾ ಲಾಂಗ್ ಆಗ್ತಾ ಇದೆ, ಅದಕ್ಕೋಸ್ಕರ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.